ಅದು ಬಟ್ ಇವತ್ತಿನ ಕಾಲ ಕಾರಣಗಳನ್ನು ಕೇಳುವ ಕಾಲ. ಹೌದು. ಈಗ ಬಹಳ ಮುಂದುವರೆದ ಕಾಲ. ಸ್ವಲ್ಪ ಜಾಸ್ತಿನೇ ಕೇಳ್ತಾರೆ. ಉತ್ತರವನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು. ಹೌದು. ಅದಕ್ಕೆ ಯಾವತ್ತು ಬಡ ಬ್ರಾಹ್ಮಣ ಅಂತ ಹೇಳ್ಕೊಂಡು ಅದಕ್ಕೆ ಹೆಸರು ಬಂದಿದ್ದಿರ್ಬೇಕು. ಹೇಳಿದ್ದೆ ಹಾಗೆ. ಮತ್ತೆ ಅದನ್ನ ಆಸೆ ಪಡುವುದೂ ಇಲ್ಲ ಆಗಿತ್ತು. ನನಗೆ ಬೇಕು ಅನ್ನೋದು ನಾನು ಬಯಸ್ತೇನೆ, ಹೇಳ್ತೇನೆ. ಒಂದು ಹಸು ಇದೆ, ಅದು ಕೂಗುತ್ತೆ, ಅದಕ್ಕೆ ನಾವು ಕೊಡ್ತೇವೆ. ನಾಯಿ ಇದೆ, ಕೂಗುತ್ತೆ. ಬೆಕ್ಕು ಕೂಗುತ್ತೆ, ಆದರೆ ಒಂದು ಇರುವೆ ಎಲ್ಲಿ ಕೂಗುತ್ತೆ? ಆ ಚಿಕ್ಕ ಕೀಟಗಳು ಹುಟ್ಟಿ ಕೂಡಲೇ ಸಾಯುವು, ಆದರೆ ಅವಿಗೂ ಆಹಾರ ಬೇಕನ್ನುವ ಕಲ್ಪನೆ ಆ ನಮ್ಮ ರಂಗೋಲಿ ಹಾಕೋದ್ರಲ್ಲಿದೆ. ಅಂದರೆ ಈ ಇರುವೆ ಮತ್ತು ಜೇನು ಎರಡು ಹೋಯ್ತಂದರೆ ನಾವು ಬದುಕುವುದಿಲ್ಲ ಮತ್ತೆ ಮುಂದೆ. ಪ್ರಶ್ನೆಗಳನ್ನು ಕೇಳುವುದರಲ್ಲಿ ಬಹಳ ನಿಸ್ಸೀಮರು. ಫೆಬ್ರವರಿ 29 ಯಾಕೆ ಲೀಫ್ ಇಯರ್ನಲ್ಲಿ? 30 31 ಮಾಡ್ಬೋದಲ್ಲ ಯಾವಾಗಲೂ. ಹೌದು. ನಮಸ್ಕಾರ. ಇತಿಹಾಸದ ಯಥಾರೂಪ ಸರಣಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಪ್ರಯತ್ನ ನಮ್ಮ ಸಂಸ್ಕೃತಿಯನ್ನು, ನಮ್ಮ ನಂಬಿಕೆಗಳನ್ನು ಉಳಿಸಿ ಬೆಳೆಸುವಂಥ ಒಂದು ಪ್ರಯತ್ನ, ಪುಟ್ಟ ಪ್ರಯತ್ನವನ್ನು ಇಲ್ಲಿ ಮಾಡೋಣ ಅನ್ನೋದು. ಈ ಸರಣಿಯನ್ನು ನಡೆಸ್ಕೊಡ್ತಾ ಇರುವಂಥದ್ದು ಶ್ರೀಯುತ ಸದ್ಯೋಜಾತ ಭಟ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನಮ್ಮ ಇತಿಹಾಸದಲ್ಲಿ ಇರುವಂಥ ಹಲವಾರು ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದರ ಜೊತೆ ಮುಖ್ಯವಾಗಿ ಎಲ್ಲದಕ್ಕೂ ಕೂಡ ಬೆಸೆದುಕೊಂಡಿರುವಂಥದ್ದು ನಂಬಿಕೆ. ಸೊ ಈ ನಂಬಿಕೆಯ ವಿಚಾರ ಬಂದಾಗ ಹಲವಾರು ವಿಷಯಗಳಿದೆ. ಅದನ್ನು ನಾವೇ ಅದೇ ಒಂದು ಸರಣಿಯಾಗಿ ಮಾಡಬೇಕು ಅನ್ನೋ ಒಂದು ಕನಸು, ಅದಕ್ಕಿಂತ ದೊಡ್ಡ ಕನಸು ಕೂಡ ಇದೆ. ಅದು ಇನ್ನೊಂದು ದಿನ ನಾನು ನಿಮಗೆ ಹೇಳ್ತೀನಿ. ಆದರೆ ಇವತ್ತು ನಾವು ಈ ಸಂಚಿಕೆ ಶುರು ಮಾಡೋದಕ್ಕಿಂತ ಮೊದಲೇ ಮಾತಾಡ್ತಾ ಇದ್ದಾಗ ನನಗನ್ಸಿದ್ದು, ಇದನ್ನು ನಾವು ಯಾಕೆ ನಿಮ್ಮ ಜೊತೆ ಹಂಚ್ಕೊಳ್ಬಾರ್ದು ಅಂತ ಹೇಳ್ಕೊಂಡು. ನಮ್ಮಲ್ಲಿ ಸುಮಾರೆಲ್ಲ ನಂಬಿಕೆಗಳಿದೆ. ಆ ನಂಬಿಕೆಗಳ ಹಿಂದೆ ಹಲವಾರು ಕಾರಣಗಳಿರ್ತವೆ. ಅದರ ಕಾರಣಗಳು ಗೊತ್ತಿಲ್ಲದೆ ಅವನ್ನ ನಾವು ಫಾಲೋ ಮಾಡ್ತೀವಿ. ಸೊ ಹೀಗೆ ಕೆಲವೊಂದು ಉದಾಹರಣೆಗಳನ್ನು ಕೊಡ್ಬೋದಾ, ಮತ್ತು ಅದರ ಹಿನ್ನೆಲೆಯನ್ನು ಹೇಳ್ಬೋದಾ? ಒಂದು ನಂಬಿಕೆ ಎನ್ನುವುದು ನಮಗೆ ಅದರ ಜ್ಞಾನ ಇರಬೇಕು, ಆವಾಗ ಅದು ನಂಬುತ್ತೇವೆ. ಹೌದು. ಈಗ ಗಾಳಿ ಬೀಸುತ್ತೆ, ಕಣ್ಣಿಗೆ ಕಾಣುವುದಿಲ್ಲ, ಅನುಭವ ಪಡಿತೇವೆ, ಅದು ನಂಬಿಕೆ. ಬಟ್ ನಮಗೆ ಕಾರಣ ಗೊತ್ತಿಲ್ಲದೆ ಎಲ್ಲವೂ ಮೂಢನಂಬಿಕೆ ಅಂತ ಹೆಸರು ಪಡೆದು ಆಚರಣೆಗೆ ಬಂದಾಗ ನಾವು ಅದನ್ನ ಮೂಢನಂಬಿಕೆ ಅಂತ ನಾವು ಭಾವಿಸ್ಕೊಳ್ತೇವೆ. ಯಾಕಂದ್ರೆ ಅದರ ಹಿನ್ನೆಲೆ ನಮ್ಗೆ ಗೊತ್ತಿಲ್ಲ, ಯಾಕೆ ಅನ್ನೋದು ಗೊತ್ತಿಲ್ಲ. ಹೌದು. ಈಗ ಒಂದು ಮನೆಯನ್ನು ಕಟ್ಟುತ್ತೇವೆ. ಮನೆಯನ್ನು ಕಟ್ಟಿದ್ದಕ್ಕೆ ಮನೆ ಒಳಗಡೆ ನಾವು ಪ್ರವೇಶ ಮಾಡ್ತೇವೆ. ಆ ಪ್ರವೇಶಕ್ಕೂ ಒಂದು ಒಳ್ಳೆಯ ಮುಹೂರ್ತ ಇಟ್ಕೊಳ್ತೇವೆ. ಆ ಮುಹೂರ್ತದಲ್ಲೇ ನಾವು ಒಳಗೆ ಬರ್ತೇವೆ. ಈ ಮುಹೂರ್ತದಲ್ಲಿ ಒಳಗೆ ಬಂದಾಗ ನಮ್ಗೆ ಏನೋ ಒಂದು ಒಳ್ಳೆಯ ಅನಿಸಿಕೆ ಅಥವಾ ಒಂದು ಭಾವನೆ ಅದು ನಮ್ಮನ್ನು ಕಾಡುತ್ತೆ. ಹೌದು ಹೌದು. ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಬರುತ್ತೆ ಅನ್ನುವಂಥದ್ದು. ಆ ಮನೆ ಒಳಗೆ ಬರುವ ದಿವಸ ನಾವು ಒಂದು ಹೋಮವನ್ನು ಮಾಡ್ತೇವೆ. ಹೌದು. ಇದು ನಮ್ಮ ನಂಬಿಕೆ ನಾವು ಮಾಡ್ತಾ ಇದ್ದದ್ದು. ಅದು ಹಿನ್ನೆಲೆಯಲ್ಲಿ ನಮ್ಗೆ ಗೊತ್ತಿಲ್ಲ, ಕಾರಣಗಳು ಕೇಳಿದ್ರು ಹೇಳೋದಿಲ್ಲ. ಇಲ್ಲ, ನಮಗೇನು ಒಳ್ಳೇದಾಗತ್ತೆ ಅನ್ನೋದು ಒಂದೇ ಅಲ್ಲಿರುವಂಥದ್ದು, ನಾವು ಹೇಳುವಂಥದ್ದು. ಬಟ್ ಇವತ್ತಿನ ಕಾಲ ಕಾರಣಗಳನ್ನು ಕೇಳುವ ಕಾಲ. ಹೌದು. ಈಗ ಬಹಳ ಮುಂದುವರೆದ ಕಾಲ. ಕಾರಣವನ್ನು ಕೇಳಿಯೇ ಕೇಳ್ತಾರೆ. ಅದು ಬಹಳ ಇದೆ, ಅದು ಬಹಳ ಕಾರಣ ಕೇಳುವಂಥದ್ದು. ಈಗ ಗೂಗಲ್ ಎಲ್ಲ ಬಂದ ಮೇಲೆ ನಮಗೆ ನಾವು ಪಾಠ ಆದ್ರಿಂದ ಕಾರಣಗಳನ್ನು ಸ್ವಲ್ಪ ಜಾಸ್ತಿನೇ ಕೇಳ್ತಾರೆ. ಉತ್ತರವನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು. ಹೌದು. ಬಟ್ ಅದಕ್ಕೆ ಪೂರಕವಾದಂಥ ಉತ್ತರಗಳು ಸುಲಭದಲ್ಲಿ ಸಿಗೋದಿಲ್ಲ. ಆದರೆ ಅದನ್ನ ಮತ್ತೆ ಹೇಳ್ತೇನೆ, ಮತ್ತೊಂದು ಕಥೆ ಇದೆ. ಓಕೆ. ಇದು ಯಾಕೆ ಮಾಡ್ತಾರೆ? ಒಂದು ಮನೆ ಒಳಗೆ ಹೋಗಿದ ತಕ್ಷಣ ಮನೆ ಪ್ರವೇಶದ ದಿವಸ ಒಂದು ಹೋಮ ಮಾಡ್ತಾರೆ, ರಾಕ್ಷೋಗ್ನ ಹೋಮ ಮಾಡ್ತಾರೆ, ನವಗ್ರಹ ಹೋಮ ಮಾಡ್ತಾರೆ. ಇದೆಲ್ಲ ಯಾಕೆ ಮಾಡ್ತಾರೆ ಅನ್ನೋದು ಸುಮ್ಮನೆ ಮಾಡುವಂಥದ್ದು, ಅಥವಾ ಒಂದು ವೈದಿಕ ಪರಂಪರೆಯನ್ನು ಮೆಚ್ಚಲಿಕ್ಕೆ, ಅವರಿಗೆ ಹಣ ಕೊಡಲಿಕ್ಕೆ, ಅವರು ಹಣ ಮಾಡ್ಕೊಂಡು ಹೋಗಲಿಕ್ಕೆ, ಇದಲ್ವೇ ಅಲ್ಲ. ಯಾಕಂದರೆ ಪ್ರಾಚೀನ ಕಾಲದಲ್ಲಿ ಪುರಾಣಗಳ ಯುಗ ಇರಬಹುದು ಅಥವಾ ಅದರ ನಂತರದ ಯುಗ ಇರಬಹುದು, ಆ ಕಾಲದಲ್ಲೂ ಯಾರು ದುಡ್ಡು ಕೊಡ್ತಾ ಇರಲಿಲ್ಲ, ದುಡ್ಡಿನ ಚಲಾವಣಿಯೇ ಇರಲಿಲ್ಲ. ಅಲ್ಲಿ ಸಿಕ್ಕಂತಹ ಸುವಸ್ತುಗಳನ್ನು ಮನೆಗೆ ತಗೊಂಡು ಹೋಗ್ತಾ ಇದ್ರು, ಅಕ್ಕಿ, ಕಾಯಿ. ಹೌದು. ಅದಕ್ಕೆ ಯಾವತ್ತು ಬಡ ಬ್ರಾಹ್ಮಣ ಅಂತ ಹೇಳ್ಕೊಂಡು ಅದಕ್ಕೆ ಹೇಳಿದ್ದೆ ಹಾಗೆ. ಮತ್ತೆ ಅದನ್ನ ಆಸೆ ಪಡುವುದೂ ಇಲ್ಲ ಆಗಿತ್ತು. ಮ್ಯಾಕ್ಸಿಮಮ್ ಆವಾಗ ಕೊಡ್ತಾ ಇದ್ದದ್ದೇ ಗೋವು. ಗೋ ಸಂಪತ್ತು ಬಿಟ್ರೆ ಮತ್ತೆ ಯಾವುದು ಸಂಪತ್ತಲ್ಲ ನಮ್ಮಲ್ಲಿ. ನೀವು ಅಕ್ಕಿ ಕೊಟ್ಟಿರೋದು ಸಂಪತ್ತಲ್ಲ ನಮಗೆ, ಗೋ ಮಾತ್ರ ಸಂಪತ್ತು ನಮಗೆ. ಆದ್ರೆ ಆ ಕಾಲದಲ್ಲಿ ನಾವು ಅಕ್ಕಿ ಪಡಿಬಹುದು, ಅದರಿಂದಾಗಿ ಕೃಷಿನೂ ಮಾಡಬಹುದಲ್ಲ.
ಆಗಲೂ ಅದನ್ನ ಮಾಡ್ತಾ ಇದ್ರು, ಈಗಲೂ ನಾವು ಮಾಡ್ತಾ ಇದ್ದೇವೆ. ಹೌದು. ಆವಾಗ ನಮಗೆ ಇದ್ದಂತಹ ಭಾವನೆ ಬೇರೆ. ಈಗ ಹಾಗಲ್ಲ. ಈಗ ನಮ್ಮ ಮನಸ್ಸು ಚೇಂಜ್ ಆಗಿ ಬಹಳ ಓದಿದವರ ಸಂಖ್ಯೆ ಹೆಚ್ಚಾಗಿ ಅಂದ್ರೆ ಅದು ಏನೋ ಕಮರ್ಷಿಯಲ್ ಆಗಿ ಮಾಡ್ತಾ ಮಾಡ್ತಾ ಇದ್ದಾರೆ ಇದ್ದಾರೆ ಅನ್ನೋ ಭಾವನೆನೂ ಬಂದಿದೆ. ಆ ಥರದ್ದು ಬದಲಾವಣೆ ಆಗಿದೆಯೋ ಏನೋ. ಆಗಿರ್ಬೋದು, ಆಗದೇ ಬರುವುದಿಲ್ಲ. ಹೌದು. ಆದರೆ ಮಾಡಬೇಕಾದ ಕೆಲಸ ಏನಂತಂದರೆ, ಮನೆ ಒಳಗೆ ಒಂದು ರಾಕ್ಷೋಗಣ ಹೋಮ ಯಾಕೆ ಮಾಡ್ತಾರೆ ಅಂತಂದರೆ, ಮನೆ ಒಳಗಡೆಗೆ ಪಾರಿವಾಳ ಬರುತ್ತೆ. ಕಟ್ಟುವ ಸಮಯದಲ್ಲಿ, ಮನೆಯ ನಿರ್ಮಾಣ ಸಮಯದಲ್ಲಿ ನಾಯಿಗಳು ಬರ್ತವೆ, ಆ ಕೆಲಸಗಾರ ಉಗುಳ್ತಾನೆ, ಹದ್ದುಗಳು ಬರ್ತವೆ. ಅಶುದ್ಧ ಆಗಿರುತ್ತೆ. ಅಶುದ್ಧ ಅಂತಂದ್ರೆ ನಮಗೆ ಶುದ್ಧವಲ್ಲದ್ದು, ನಮ್ಮ ದೇಹಕ್ಕೆ ತೊಂದರೆ ಕೊಡುವಂಥದ್ದು. ಶುದ್ಧ ಅಂದರೆ ಅದು ನಮಗೆ ಅದರಲ್ಲಿ ಆ ವೇಗವಾಗಿ ಹರಡುವಂತಹ ಕಾಯಿಲೆಗಳನ್ನು ತರುವಂಥವು ಒಂದು ಹದ್ದು, ಆಮೇಲೆ ಗೂಬೆ, ನಾಯಿ ಇವೆಲ್ಲ ಪಾರಿವಾಳ. ಈ ಪಾರಿವಾಳದಷ್ಟು ಕೆಟ್ಟ ಪಕ್ಷಿ ಇನ್ನೊಂದಿಲ್ಲ ನಮ್ಮಲ್ಲಿ. ಪಾರಿವಾಳ ಸಂತತಿ ಬೆಳೆದಿದ್ರಿಂದ ಗುಬ್ಬಿಯೂ ಹೋಯ್ತು ನಮ್ಮಲ್ಲಿ. ಗುಬ್ಬಿ ಅನ್ನೋದು ಇದ್ದಿದ್ರೆ ಪಾರಿವಾಳ ಇರೋದಿಲ್ಲ ನಮ್ಮಲ್ಲಿ. ಪಾರಿವಾಳ ಅನ್ನೋದು ಮೊದಲು ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ರು ಅಂದರೆ, ಅದು ಒಂದು ಗೃಹ ಕಪೋತ ಅಂತ ಹೊರಗಡೆ ಇಟ್ಕೊಂಡು, ರಾಜರ ಕೋಟೆಯ ಹೊರಗಡೆ ಇಟ್ಕೊಂಡು ಅದಕ್ಕೆ ಟ್ರೈನಿಂಗ್ ಕೊಟ್ಟು ಅದನ್ನ ಬೇರೆ ದೇಶಕ್ಕೆ ಸಂದೇಶಗಳನ್ನು ಅದಕ್ಕೆ ಮಾತ್ರ ಅದು ಉಪಯೋಗ ಆಗ್ತಾ ಇತ್ತು. ಬಿಟ್ಟರೆ ಬೇರೆದಕ್ಕೆ ಉಪಯೋಗಿಸ ಸಾಧ್ಯ ಇಲ್ಲ. ಗೃಹ ಕಪೋತ ಅಂದ್ರೆ ಮನೆಯಲ್ಲಿ ಸಾಕಿದ ಅಲ್ಲ, ಮನೆ ಅಲ್ಲ, ಗ್ರಹ. ಹೊರಗಡೆ ಇರುವಂತದ್ದು ಮನೆ, ಮನೆ ಅಲ್ಲ. ಅದು ಗ್ರಹ ಹೀಗೆ ಮೇಲೆ ಹಾರ್ಕೊಂಡು ಹೋಗುವಂಥದ್ದು. ಅದು ಇಲ್ಲಿ ಒಳಗೆ ಬಂದ್ರೆ ಅದು ಅಶುದ್ಧ ನಮಗೆ. ಹಾಗಾಗಿ ಇಲ್ಲಿ ನಾವು ಅಶುದ್ಧ ಅಂದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ನಮಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂದ್ರೆ ನೀವು ಇದರಲ್ಲಿ ನಿಮ್ಮ ರುದ್ರದಲ್ಲೇ ಹೇಳುತ್ತೆ, ಯಾತುದಾನ ನಂಪತೆ ನಮೋ ನಮೋ ಅಂತ. ಯಾತುದಾನ ಅಂದ್ರೆ ಇದೇ ಈ ವೈರಸ್ಸು ಮತ್ತೆ ಬ್ಯಾಕ್ಟೀರಿಯಾ. ಅಂದ್ರೆ ರುದ್ರದಲ್ಲಿ ಆರೋಗ್ಯದ ಬಗ್ಗೆ ತುಂಬಾ ವಿವರಣೆಗಳಿದೆ ಅಂತ ಕೇಳಿದ್ದೀನಿ ನಾನು. ಹೌದು, ಅದರಲ್ಲಿ ಈ ಯಾತುದಾನರು ಮನೆ ಒಳಗೆ ಬಂದ್ರೆ ಅದೇ ಈ ಶಾಂತಿಗಳನ್ನು ಮಾಡ್ಕೊಳ್ಬೇಕು ಅಂತ. ಅವರಿಗೂ ಒಡೆಯ ಇವ ಶಿವ, ಹಾಗಾಗಿ ಶಿವನನ್ನು ಎಲ್ಲರೂ ಒಡೆಯ ಅಂತಾರೆ. ಅದರಲ್ಲಿ ಬೇರೆ. ಆದರೆ ಅಂತಹ ಕೆಟ್ಟ ವೈರಸ್ಸುಗಳನ್ನು ಮತ್ತು ಈ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಉದ್ದೇಶ ಅಲ್ಲಿ ಶುದ್ಧ ಆಗೋದು ಅದು ಅದರ ನಿರ್ನಾಮ. ಯಾಕಂದ್ರೆ ಮನೆ ಕಟ್ಟಿದ ನಂತರ ಕೂಡಲೇ ನಾವು ಮಾಡ್ತೇವೆ ಅಂತಿಲ್ಲ. ಒಂದು ಕಡೆಗೆ ಜೇಡ ಬಲೆ ಕಟ್ಕೊಂಡಿರುತ್ತೆ. ಈ ಹೊಗೆಗಳು ಹೋದಾಗ ಅವು ಹೋಗುತ್ತೆ. ಕ್ಲೀನಿಂಗ್ ಸರ್ವಿಸ್, ಡೀಪ್ ಕ್ಲೀನಿಂಗ್. ಹೌದು. ಆದರೆ ನೀವು ಅದನ್ನ ಆಲೋಚಿಸಿ. ಈಗ ನಾನು ಒಂದು ಉದಾಹರಣೆ ಕೊಡ್ತೇನೆ. ತಾಳಗುಂದ ಶಾಸನವನ್ನು ನೀವು ನೋಡಿದರೆ, ತಾಳಗುಂದ ಶಾಸನದಲ್ಲಿ ಎಷ್ಟು ವಿಷಯವನ್ನು ಹೇಳುತ್ತೆ ಅಂತಂದರೆ ಸೂಕ್ಷ್ಮವಾಗಿ ಗಮನಿಸಬೇಕು. ಸುಮ್ಮನೆ ಇತಿಹಾಸಕಾರರನ್ನು ಓದ್ಕೊಂಡು ಹೋದ್ರೆ ಪ್ರಯೋಜನ ಆಗೋದಿಲ್ಲ. ಒಂದು ರಂಗೋಲಿ ಹಾಕೋದು ಹೇಳಿದೆ ನಿಮ್ಗೀಗ. ಒಂದು ರಂಗೋಲಿ ಹಾಕಬೇಕು. ರಂಗೋಲಿ ಹಾಕಿದರೆ ಅದು ಹಿಟ್ಟಿನಲ್ಲಿ ಹಾಕಬೇಕು. ಹಿಟ್ಟಿನಲ್ಲಿ ಹಾಕಿದರೆ ನನ್ನ ಜೊತೆ ನನ್ನ ಆ ಚಿಕ್ಕ ಜೀವಿ ಸಹ ನನಗೆ ಬದುಕಬೇಕನ್ನೋದು ನಮ್ಮ ಭಾರತೀಯರ ಅಭಿಲಾಷೆ. ಅಂದರೆ ಆ ಚಿಕ್ಕ ಇರುವೆ ಸಹ ನನ್ನ ಜೊತೆಗಿರ್ಬೇಕು. ರೈಟ್. ಒಂದು ಜೀವ ಸಂಕುಲದೊಟ್ಟಿಗೆ ನಾವು ಬದುಕಬೇಕು. ನಮಗೋಸ್ಕರ ಅವು ಅಲ್ಲ. ಈಗ ನನಗೆ ಬೇಕು ಅನ್ನೋದು ನಾನು ಬಯಸ್ತೇನೆ, ಹೇಳ್ತೇನೆ. ಒಂದು ಹಸು ಇದೆ, ಅದು ಕೂಗುತ್ತೆ, ಅದಕ್ಕೆ ನಾವು ಕೊಡ್ತೇವೆ. ನಾಯಿ ಇದೆ, ಕೂಗುತ್ತೆ. ಬೆಕ್ಕು ಕೂಗುತ್ತೆ. ಆದರೆ ಒಂದು ಇರುವೆ ಎಲ್ಲಿ ಕೂಗುತ್ತೆ? ಆ ಚಿಕ್ಕ ಕೀಟಗಳು ಹುಟ್ಟಿ ಕೂಡಲೇ ಸಾಯುವು, ಆದರೆ ಅವಿಗೂ ಆಹಾರ ಬೇಕನ್ನುವ ಕಲ್ಪನೆ ಆ ನಮ್ಮ ರಂಗೋಲಿ ಹಾಕೋದ್ರಲ್ಲಿದೆ. ಹಾಗಾಗಿ ಹಿಟ್ಟಿನಲ್ಲಿ ಹಾಕ್ತಾ ಇದ್ರು. ಈಗ ಪೇಸ್ಟ್ ಹಚ್ಚಿ ಬಿಡ್ತಾರೆ, ಅದು ಬೇರೆ. ಈಗಿನ ಮತ್ತೆ ಈಗ ಅದನ್ನ ಹೇಗೆ ಇದು ಮಾಡೋದು, ಯಾಕಂದ್ರೆ ಕೊರಿಯತ್ತೆ ಅದು ಇದು ಅನ್ನುವಂಥ ಭಯ ಜಾಸ್ತಿ. ಈಗ ಅದನ್ನ ನಾವು ನಾಶ ಮಾಡೋದೇ ಜಾಸ್ತಿ. ಆದರೆ ಇರುವೆ ಮತ್ತೆ ಜೇನು ಎರಡು ಹೋಯ್ತಂದ್ರೆ ನಾವು ಬದುಕುವುದಿಲ್ಲ ಮತ್ತೆ ಮುಂದೆ. ಜೇನಿನ ಬಗ್ಗೆ ಹೆಚ್ಚು ಮಾತಾಡ್ತಾರೆ, ಇರುವೆ ಬಗ್ಗೆ ಮಾತಾಡೋದು ಕಡಿಮೆ. ಆದರೆ ಇರುವೆ ಸಹ ನಮ್ಗೆ ಬೇಕೇ ಬೇಕು. ಇರುವೆ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇರುವೆ ಎಷ್ಟಂದ್ರೆ ಇರುವೆಯನ್ನು ಒಂಬ್ರಿ ಅಂತಾರೆ. ವೈದಿಕ ಸೂಕ್ತಗಳಲ್ಲಿ ಒಂಬರಿ ಅಂತ ಬರುತ್ತೆ. ಒಂಬರಿ ಅಂದರೆ ಅದು ವಾಮಿಟ್ ಮಾಡುತ್ತೆ, ವಾಂತಿ ಮಾಡ್ಕೊಂಡು ಹೋಗುತ್ತೆ ಅದು ಮುಂದೆ. ಅಂದರೆ ಹಿಂದಿನವರಿಗೆ ದಾರಿ ತೋರಿಸ್ಲಿಕ್ಕೆ, ಭದ್ರತೆಗೆ, ಬೇರೆ ಕಡೆ ಹೋಗಬಾರ್ದು ಅವರು ಅನ್ನೋ ಕಾರಣಕ್ಕೆ ಅಷ್ಟು ಸಿಸ್ಟಮ್ಯಾಟಿಕ್ ಅವರ ಜೀವನ, ಇರುವೆ ಜೀವನ ಅನ್ನೋದು. ಅದನ್ನು ನಾವು ಅನುಸರಿಸಿದ್ರೆ ಮಾತ್ರ ನಾವು ಬದುಕ್ತೇವೆ. ಇಲ್ಲಿದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಬೇಕಾಬಿಟ್ಟಿ ಆಗುತ್ತೆ. ಮತ್ತೆ ಇನ್ನು ಬೇರೆ ನಂಬಿಕೆಗಳ ಬಗ್ಗೆ ಅದೇ ಅದರಲ್ಲಿ ಪ್ರತಿಯೊಂದು ನಿಮಗೆ ನಂಬಿಕೆಗಳು. ಈಗ ಒಂದು ತೋರಣ ಕಟ್ತೇವೆ, ಸುಮ್ಮನೆ ಕಟ್ಟುವುದಿಲ್ಲ. ಇದು ಅಷ್ಟೇ, ರಂಗೋಲಿಯೂ ಅಷ್ಟೇ. ನಾವು ಆ ರಂಗೋಲಿಯ ಉಪಯೋಗವನ್ನು ನಾವು
ಪಡಿತಾ ಇಲ್ಲ, ಒಂದು ಆರ್ಟಿಸ್ಟಿಕ್ ಆಗಿ ನಾವು ಹಾಕ್ತೇವೆ ಅಷ್ಟೇ. ಅಂದ್ರೆ ಅದರ ರೂಪ ಉಳಿಯಿತು, ಭಾವ ಹೋಯಿತು, ಹೋಯ್ತು, ಅದರ ವಿಷಯ ಮೂಲ ಗೊತ್ತೇ ಇಲ್ಲ ಮೂಲ ನಮ್ಗೆ. ಸತ್ವ ಹೋಯಿತು. ಹೋಯ್ತು. ಹೀಗೆ ಅನೇಕ ನಿಮಗೆ ಅದ್ರ ಬಗ್ಗೆ ಹೇಳಬೇಕಂದ್ರೆ, ಈಗ ಮನೆಗೆ ನಾವು ಈ ಗೋಮೂತ್ರವನ್ನು ಸಿಂಪಡಿಸ್ತೇವೆ, ಗವ್ಯವನ್ನು ಹಾಕ್ತೇವೆ, 5 ಗವ್ಯಗಳನ್ನು ನಾವು ಹಾಕ್ತೇವೆ. ಇವೆಲ್ಲವೂ ಸಹ ಗೋ ಮೂಲದಿಂದ ಬಂದಿರುವಂತಹ 5 ಬೇರೆ ಬೇರೆ ವಸ್ತುಗಳನ್ನ. ಹೌದು, ಇವೆಲ್ಲವೂ ಸಹ ಶುದ್ಧ ಅಂತ ನಾವು ಹೇಳಿದ್ರು, ಅದ್ರ ಹಿನ್ನೆಲೆ ಅದು ಆ ಒಂದು ವಾತಾವರಣವನ್ನು ಶುದ್ಧಗೊಳಿಸುವಂಥದ್ದು. ಈಗ ಭಾವ ಶುದ್ಧ ಇಲ್ಲದೆ ಇರೋದ್ರಿಂದ ಈ ಶುದ್ಧದ ಸತ್ಯ ನಮಗೆ ಗೊತ್ತಾಗ್ತಿಲ್ಲ ಅನ್ನೋದು ಬೇಸರದ ವಿಷಯ ಅನ್ಸುತ್ತೆ. ಹಾಗೆ ಮತ್ತೆ ಅದೇ ನಾನು ಹೇಳಿದೆ ನಿಮಗೆ, ಈ ತಾಳಗುಂದದ್ದು ಹೇಳುವಾಗ, ತಾಳಗುಂದಲ್ಲಿ ಅದೊಂದು ದೊಡ್ಡ ಘಟಿಕಾ ಸ್ಥಾನ, ಸುಮಾರು 10,000 ವಿದ್ಯಾರ್ಥಿಗಳು ಕಲಿಯುವಂತಹ ಘಟಿಕಾ ಸ್ಥಾನ. ನೀವು ತಾಳಗುಂದಕ್ಕೆ ಇವತ್ತು ಹೋದರೂ ಸಹ ದೊಡ್ಡ ಬಯಲು, ಅಲ್ಲಲ್ಲಿ ದಿಬ್ಬಗಳು, ಒಂದು ಕಡೆ ದೊಡ್ಡ ಕೆರೆ ವಿದ್ಯಾರ್ಥಿಗಳಿಗೆ ಸ್ನಾನ ಮಾಡಲಿಕ್ಕೆ, ಅಲ್ಲಿ ಎದುರುಗಡೆ ದೊಡ್ಡ ಸ್ತಂಭ ಶಾಸನ ಇದೆ. ಆ ಶಾಸನದಲ್ಲಿ ಬರೆದಂತೆ ಅವ ಒಳಗೆ ಹೋದರೆ ಆ ಚರು, ಈ ಅನ್ನವನ್ನು ಹೋಮಕ್ಕೆ ಹಾಕಿದರೆ, ಚರುವನ್ನು ಹೋಮಕ್ಕೆ ಹಾಕಿದರೆ ಒಂದು ಪರಿಮಳ ಬರುತ್ತೆ, ಸುಟ್ಟ ಪರಿಮಳ, ಕರಟಿದ್ದು ಆ ಪರಿಮಳ ಬರುತ್ತೆ. ಅದರ ನಂತರ ಅದಕ್ಕೆ ತುಪ್ಪ ಹಾಕಿದರೆ, ಆ ತುಪ್ಪ ಹಾಕಿದ ಕೂಡಲೇ ಇನ್ನೊಂದು ಪರಿಮಳ ಬರುತ್ತೆ. ಒಂದು ಕಡೆ ಈ ಸಂಗೀತಗಳು ಕೇಳ್ತಾ ಇತ್ತು, ಸಂಗೀತ ಬಲ್ಗು ನಿನ್ನ ದೇಶು ಅಂತ ಬರುತ್ತೆ ಆ ಶಾಸನದಲ್ಲೇ. ಇನ್ನೊಂದು ಕಡೆ ವೇದಘೋಷಗಳು ಕೇಳ್ತಾ ಇತ್ತು. ಅಂದರೆ ಮನೆ ಎದುರುಗಡೆ ರಂಗೋಲಿ ಹಾಕ್ತಾ ಇದ್ರು, ಇದು ಗೋಮಯದಿಂದ ಸಾರಿಸ್ತಾ ಇದ್ರು. ಆ ಒಂದು ಪರಿಸರವನ್ನು ಹುಡುಗರಿಗೆ ನಿರ್ಮಿಸಿ ಕೊಡ್ತಾ ಇದ್ರು, ಆ ಒಂದು ಪರಿಸರವನ್ನು. ಹಾಗಾಗಿ ಅದು ಬಹಳ ಮುಖ್ಯ ಆಯಿತು. ಅದೆಲ್ಲ ಬಿಟ್ಟು ಬಹಳ ದೂರ ಬಂದಾಗಿದೆ ಅನ್ಸುತ್ತೆ ನಾವು. ಹೌದು, ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಗೆ ಇದನ್ನೆಲ್ಲ ಪ್ರಾಕ್ಟಿಕಲಿ ಬಳಸ್ಕೊಳ್ಳೋದು, ಉಳಿಸ್ಕೊಳ್ಳೋದು? ಯಾಕಂದ್ರೆ ಇವತ್ತು ತುಂಬಾ ಬದಲಾಗಿರೋದ್ರಿಂದ ಏನನ್ನೆಲ್ಲ ಉಳಿಸ್ಬೋದು, ಏನೆಲ್ಲ ಬೆಳೆಸಬಹುದು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಅಂತ ಅನ್ಸುತ್ತೆ. ಈಗ ನಿಮ್ಗೆ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ, ಯಾಕಂದ್ರೆ ಒಂದು ಗುರುಕುಲ ಸಂಸ್ಕೃತಿ ಅನ್ನೋದನ್ನ ಗುರುಕುಲ, ಹೌದು ಖಂಡಿತ ಅದು ಹೌದು. ಅದ್ರ ಜೊತೆಗೆ ನಾನು ಹೇಳ್ತಾ ಇರೋದು ಈ ನಂಬಿಕೆಗಳನ್ನ, ಈ ಕೆಲವೊಂದು ವಿಚಾರಗಳನ್ನ, ಅದರಲ್ಲಿ ಇರುವಂತಹ ಹಿನ್ನೆಲೆಯನ್ನು ಅರ್ಥಕೊಂಡು ಅದನ್ನು ಮತ್ತೆ ನಾವು ಹೇಗೆ ಬಳಸ್ಕೊಳ್ಳೋದು ಅಂತ ವಿಚಾರ. ಅದನ್ನ ಬೆಳೆಸ್ಕೊಳ್ಬೇಕಿದ್ರೆ ನಾವು ಇನ್ನೂ ಪುನಃ ಹಿಂದಕ್ಕೆ ಹೋಗ್ಬೇಕು. ಯಾವ ನಮ್ಮ ಕಲಿಯುವಿಕೆಯಲ್ಲಿ ಅದನ್ನು ಅಳವಡಿಸ್ಕೊಂಡ್ರೆ ಮಾತ್ರ ಸಾಧ್ಯ. ಇನ್ನು ಚಿಕ್ಕ ಮಗುವಿಗೆ ಅದನ್ನು ನಾವು ಹೇಳ್ಕೊಡ್ತಾ ಬಂದರೆ ಮಾತ್ರ ಅದು ಸಾಧ್ಯ, ಬಿಟ್ಟರೆ ಇಲ್ಲದೇ ಇದ್ದರೆ ದೊಡ್ಡವರಿಗೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಇನ್ನೊಂದು, ನೀವು ಹೇಳಿದ್ರಿ ಆಗಲೇ, ಪ್ರಶ್ನೆಗಳನ್ನು ಕೇಳ್ತಾರೆ ಹುಡುಗರು. ಹೌದು, ಪ್ರಶ್ನೆಗಳನ್ನು ಕೇಳುವುದರಲ್ಲಿ ಬಹಳ ನಿಸ್ಸೀಮರು. ಅದು ಭಾರತದವರು ಸ್ವಲ್ಪ ಕಡಿಮೆ, ವಿದೇಶಿಗರಲ್ಲಿ ಕಲಿಯುವ ಚಟ ಇದ್ದವರು ಬಹಳ ಕಲಿತಾರೆ, ಬಹಳ ಮಾತಾಡ್ತಾರೆ. ಫೆಬ್ರವರಿ 29 ಯಾಕೆ ಲೀಫ್ ಇಯರ್ನಲ್ಲಿ 30 31 ಮಾಡ್ಬೋದಲ್ಲ ಯಾವಾಗಲೂ? ಹೌದು, ಗೊತ್ತು ನನಗೆ. 29ನೇ 28 29 ಯಾಕೆ ಮಾಡ್ತಾರೆ ಅಂತ ಕ್ವಶನ್. ನೀವೇನು ಹೇಳ್ತೀರಿ ಉತ್ತರ? ಅಲ್ಲ, ಅಂದರೆ ಫೆಬ್ರವರಿ ಬರೀ 28 ಯಾಕೆ ಅನ್ನೋದಕ್ಕೆ ಅಲ್ಲಿ ಜುಲೈ ಮತ್ತು ಆಗಸ್ಟ್ನಲ್ಲಿ ಇಲ್ಲಿಂದ ಕಡ ತಗೊಂಡು ಅದನ್ನು ಬಳಸಿರೋದು ನನಗೆ ಗೊತ್ತಿರೋ ಸತ್ಯ. ಸರಿ, ಆದರೆ 28 ಯಾಕೆ 29? ಈಗ ಅಧಿಕ ವರ್ಷದಲ್ಲಿ 29 ಬರುತ್ತೆ, 4 ವರ್ಷಕ್ಕೊಂದ್ಸತಿ 29. ಅದು ಇನ್ನೊಂದು ಯಾವ್ದಾದ್ರು ದಿವಸ ಹಾಕ್ಬೋದು. ಈ ಪ್ರಶ್ನೆ ಬರುತ್ತೆ. ಹುಡುಗ ಕೇಳ್ದ, ನಾನು ಇಲ್ಲಿ ಕೇಳ್ತಾ ಇರುವಾಗ, ಪಾಠ ಮಾಡ್ತಾ ಇರುವಾಗ ಕೇಳ್ದ. ನಾನು ಮೊದಲು ಪಾಠ ಮಾಡ್ತಾ ಇದ್ದೆ, ವಿದೇಶಿಯರಿಗೆ ಮಾಡೋದು. ನಾವು ಕೇಳ್ದ, 29 ಯಾಕೆ ಬರುತ್ತೆ ಹಾಗಾದರೆ, ಯಾಕೆ ಲೀಪ್ ಇಯರಲ್ಲಿ? ಆ ದಿವಸ ಏನೋ ಹಾರಿಸ್ಕೊಂಡು ಬಂದೆ, ಮಾರನೇ ದಿವಸ ಉತ್ತರ ಕೊಡಬೇಕಲ್ಲ ಅಲ್ಲಿ. ಹೌದು, ಮಾರನೇ ದಿವಸ ಉತ್ತರ ಕೊಡುವಾಗ ಗೊತ್ತಾಯ್ತು. ಯಾಕೆ ಅಂತಂದರೆ, ನಮ್ಮಲ್ಲಿ ಹಿಂದಿನ ಪಂಚಾಂಗ ಪದ್ಧತಿಯಲ್ಲಿ ಈಗ ಸಾವಿರಾರು ವರ್ಷದ ಹಿಂದೆ ಇದ್ದದ್ದು, ನಮ್ಮ ಯುಗಾದಿ ಅನ್ನೋದು ಆ ಕಾಲಕ್ಕೆ ಹೋಗಿತ್ತು. ಯಾವಾಗ? ಮಾರ್ಚ್ ಸಮಯಕ್ಕೆ. ಮಾರ್ಚ್ ಅನ್ನೋದು ನಮ್ಗೆ ಇಯರ್ ಎಂಡ್, ಫೈನಾನ್ಷಿಯಲ್ ಇಯರ್ ಎಂಡ್ ಮಾರ್ಚ್ ಎಂಡೇ ನಮಗೀಗಲೂ. ಜನವರಿ ಮಾರ್ಚ್ ಇಯರ್ ಎಂಡ್ ಅಲ್ಲ. CL ಮಾತ್ರ ನನಗೆ ಜನವರಿಗೆ ಇಯರ್ ಎಂಡ್ ಆಗುತ್ತೆ, ಇದಕ್ಕೆ ಇಯರ್ ಎಂಡ್ ಆಗೋದಿಲ್ಲ. ಯಾಕೆ ಇಯರ್ ಎಂಡ್ ಆಗೋದಿಲ್ಲ, ಮಾರ್ಚ್ ಯಾಕೆ ಆಗುತ್ತೆ ಅಂದರೆ, ನಮ್ಮ ಪಂಚಾಂಗ ಎಲ್ಲ ಆಯವ್ಯಯ, ಅದು ಬಜೆಟ್, ಅದು ನಮ್ಮದು. ಕರೆಕ್ಟ್. ಪಂಚಾಂಗ ಅಂದರೆ ನಾವು ದಿವಸ ನಾವು ನೋಡ್ಲಿಕ್ಕೆ ಇಟ್ಕೊಳ್ತೇವೆ, ಬಿಟ್ಟರೆ ಅದರಲ್ಲಿ ಆಯವ್ಯಯ, ನಿನಗೆ ಇಂತಿಷ್ಟು ಹೋಗುತ್ತೆ ಇಂತಿಷ್ಟು ಬರುತ್ತೆ ಅಂತ ಹೇಳುವುದೇ ಅದು ಮುಖ್ಯ ಉದ್ದೇಶ ಅದರಲ್ಲಿ, ಪಂಚಾಂಗದಲ್ಲಿ. ಆದರೆ 29 ಯಾಕೆ ಬಂತು ಅಂದರೆ, ಅಲ್ಲಿ 29 ಲಾಸ್ಟ್. ಆ
ಜನವರಿ ಅನ್ನೋದು ಕೊನೆ ವರ್ಷದ್ದು, ಅಲ್ಲ ಫೆಬ್ರವರಿ ಅನ್ನೋದು ಕೊನೆ. ಹಾಂ, ಬಹಳ ಹಿಂದೆ ಜನವರಿಯಲ್ಲೂ ಬಂದಿತ್ತು ಯುಗಾದಿ. ತುಂಬ ಹೌದು, ಲಕ್ಷಾಂತರ ವರ್ಷ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ. ಗೌರಿ ಪಂಚಾಂಗ, ಗಣೇಶ ಪದ್ಧತಿ ಅಂತೆಲ್ಲ ಇತ್ತು. ಸಾವಿರಾರು ವರ್ಷ. ಹಾಂ, ಆವಾಗ ಅದು ಆಗ ಬಂದಾಗ ಇದನ್ನ ಇಟ್ಕೊಂಡ್ರು ಅವರು ಫೆಬ್ರವರಿ. ಹಾಗೆ ಈ ಮಕರ ಸಂಕ್ರಾಂತಿ ಅನ್ನೋದು ಜನವರಿ 14ಕ್ಕೆ ಇರಲಿಲ್ಲ ಅನ್ನೋದು ಕೂಡ ಇನ್ನೊಂದು ಹಿಂದಿತ್ತು. ಹೌದು, ಅದು ಇನ್ನೂ ಹಿಂದೆ ಇತ್ತು. ಹಾಗೆ ನಿಧಾನಕ್ಕೆ ಮುಂದೆ ಹೋಗ್ತಾ ಇತ್ತು. ಹಾಗೆ ಇದು ಸಹ ಯುಗಾದಿ ಅನ್ನೋದು ಈಗ ಮಾರ್ಚ್ ಅಥವಾ ಏಪ್ರಿಲ್ ಬರುತ್ತೆ. ಈಗ ಅದು ಬಹಳ ಹಿಂದೆ ಇತ್ತು, ಆ ಕಾಲದಲ್ಲಿ ಅದನ್ನ ಬಳಸ್ಕೊಂಡ್ರು. ಹೀಗೆ ಬಹಳ ಅಂದ್ರೆ ಆಳವಾಗಿ ಅದ್ರ ಬಗ್ಗೆ ನೋಡ್ತಾ ಹೋದ್ರೆ, ಪ್ರಶ್ನೆಗಳನ್ನು ಮಾಡ್ತಾ ಹೋದ್ರೆ ಬಹಳ ಉತ್ತರಗಳಿದೆ. ಆದರೆ ನಿಮ್ಮಂಥವರು ಅದನ್ನ ಹುಡುಕಿ ಹೊರಗೆ ತೆಗೆದು ಅದರ ಉತ್ತರಗಳನ್ನು ಕೊಡಬೇಕಾದ ಅನಿವಾರ್ಯತೆ ಇದೆ. ಈ ಪ್ರಶ್ನೆ ಒಂದಿಷ್ಟು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತು. ಥ್ಯಾಂಕ್ ಯು ಸೋ ಮಚ್. ಆದರೆ ಇನ್ನಷ್ಟು ಪ್ರಶ್ನೆಗಳಿದೆ, ಯಾಕಂದರೆ ಭಾರತೀಯ ಜ್ಞಾನ ಪರಂಪರೆ ಅನ್ನೋದು ತುಂಬಾ ಆಳವಾಗಿರುವಂಥದ್ದು ಮತ್ತು ಸಹಸ್ರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥದ್ದು. ಆದರೆ ಇತಿಹಾಸದಲ್ಲಿ ಅದು ಎಷ್ಟೋ ವಿಚಾರಗಳು ಮರೆಯಾಗಿ ಕೂಡ ಹೋಗಿದೆ. ಆ ಮರೆಯಾಗಿರುವಂಥದ್ರಿಂದ ಕೆಲವನ್ನಾದರೂ ಹೆಕ್ಕಿ ನಮ್ಮ ಇವತ್ತಿನ ಸಂದರ್ಭಕ್ಕೆ ಅದನ್ನು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ, ಅಥವಾ ಅಟ್ಲೀಸ್ಟ್ ಈಗ ಬಳಸ್ತಾ ಇರುವಂಥ ವಿಚಾರಗಳಲ್ಲಿರುವಂಥ ಹೇಗೆ ಅನ್ನೋದ್ರ ಬಗ್ಗೆ ನಮಗೆ ಉತ್ತರಗಳು ಗೊತ್ತಿದ್ರು, ಯಾಕೆ ಅನ್ನೋದ್ರ ಬಗ್ಗೆ ಉತ್ತರಗಳನ್ನು ತಿಳಿಯೋದಕ್ಕೆ ಸಾಧ್ಯ ಆಗತ್ತಾ? ಈ ಪ್ರಶ್ನೆ ನನಗೆ ಹಲವಾರು ವರ್ಷಗಳಿಂದ ಕಾಡ್ತಾ ಇದೆ. ಸದ್ಯೋಜಾತ ಭಟ್ ಅವರಂಥ ಹಲವಾರು ಪ್ರಾಜ್ಞರು ಈ ನನ್ನ ಒಂದು ಯೋಚನೆಗೆ ಉತ್ತರಗಳನ್ನು ಈ ನಮ್ಮ ಚಾನಲ್ ಮೂಲಕ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಿಷ್ಟೇ ಅಲ್ಲ, ಇದನ್ನು ಇನ್ನಷ್ಟು ದೊಡ್ಡ ರೀತಿಯಲ್ಲಿ ಜನರಿಗೆ ತಲುಪಿಸ್ಬೇಕು ಅನ್ನೋವಂಥ ಒಂದು ಪುಟ್ಟ ಕನಸು ನನ್ನದಿದೆ. ಅದೆಲ್ಲ ಆಗಬೇಕು ಅಂತಂದರೆ ನಿಮ್ಮ ಸಹಕಾರ ಕೂಡ ಬೇಕು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸುವಂಥ ಸಂದರ್ಭ. ಧನ್ಯವಾದ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.